ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಭಕ್ತಿಪೂರ್ವಕವಾಗಿ ಜರುಗಿದ ನುಡಿ ನಮನ ಕಾರ್ಯಕ್ರಮ. ಹುಕ್ಕೇರಿ ತಾಲೂಕಿನ ಶರಣರು ನಡೆದಾಡಿದ ಕುಂದರನಾಡು, ಶಹಬಂದರ್ ಹಾಗೂ ಇಸ್ಲಾಂಪುರ ಹದ್ದಿನಲ್ಲಿರುವ ಬಾಳೆ ಅಜ್ಜನವರ ಭಕ್ತಿ ಮಠದ ಪೂಜ್ಯರಾಗಿದ್ದ ಲಿಂಗೈಕ್ಯ ಸಂಕಪ್ಪ ಅಜ್ಜನವರ ನುಡಿ ನಮನ ಕಾರ್ಯಕ್ರಮ ದಿನಾಂಕ 26 ಮೇ 2026ರಂದು ಯಶಸ್ವಿಯಾಗಿ ಭಕ್ತಿಪೂರ್ವಕ ಜರುಗಿತು. ಕಾರ್ಯಕ್ರಮಕ್ಕೆ ತೊಲಗಿ ಮಠದ ಪೂಜ್ಯರಾದ ಅದೃಶಾನಂದ ಮಹಾಸ್ವಾಮಿಗಳು ಹಾಗೂ ಯಮಕನಮರಡಿಯ ಶೂನ್ಯ ಸಂಪಾದನಾ ಹುಣಸಿಕೊಳ್ಳ ಮಠದ ಉತ್ತರಾಧಿಕಾರಿ ಸಿದ್ಧ ಬಸವದೇವರು, ತವಗ ಮಠದ ಪೂಜ್ಯರಾದ ಬಾಳಯ್ಯ ಮಹಾಸ್ವಾಮಿಗಳು, ಅದರಂತೆ ಹತ್ತರಿಗೆ ಯಮಕನಮರಡಿ ಹರಿಮಂದಿರದ ಪೂಜ್ಯರಾದ ಆನಂದ್ ಮಹಾರಾಜ್ ಗೋಸಾವಿ, ಅದರಂತೆ ಶ್ರೀ ವಿಠ್ಠಲ್ ಶರಣರು, ಮುತ್ರಾಮಹಟ್ಟಿ ಕಂಕನವಾಡಿ ಮಾರುತಿ ಶರಣರು, ಶ್ರೀ ಕೃಪಾನಂದ ಮಹಾಸ್ವಾಮಿಗಳು ಜಾರಕಿಹೊಳಿ ಹಾಗೂ ಏಕನ್ ರೂವಾರಿ ಮಹಾಂತೇಶ್ ಪಾಟೀಲ್ ಹುಕ್ಕೇರಿ, ಅದೇ ರೀತಿ ಏಕಸ್ ಕಂಪನಿ ರೂವಾರಿ ಮಹಾಂತೇಶ್ ಪಾಟೀಲ್ ಹುಕ್ಕೇರಿ, ತಾಲೂಕಿನ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ಅಜಿತ್ ಮುನ್ನೋಳಿ, ಶ್ರೀ ರವೀಂದ್ರ ಸುತಾರ್, ಸಂಕೇಶ್ವರದ ಲಗ್ಮಣ್ಣ ಪನ್ಗುದ್ದಿ, ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಹಾಯಕ, ಶಹಬಂದರ್ ಗ್ರಾಮದ ಹಿರಿಯರಾದ ನಿಂಗಪ್ಪ ಜಕ್ಕಣ್ಣವರ್, ಮಾರುತಿ ಪಿರ್ಜೇನಿ, ಬಸಗೌಡ ಹಗೆದಾಳ್, ಈರಪ್ಪ ಜಿಂಡ್ರಾಳಿ, ಲಗ್ಮಣ್ಣ ಪೂಜಾರಿ, ಗಜಪ್ಪ ಪಾಟೀಲ್, ಶಿಕ್ಷಕರಾದ ಪಂಗಣ್ಣವರ್, ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷರಾದ ನಾಶಿಪುಡಿ ಹಾಗೂ ಗ್ರಾಮದ ಹಿರಿಯರು, ಯುವಕ ಮಿತ್ರರು ಮತ್ತು ಶರಣೀಯರು ಉಪಸ್ಥಿತರಿದ್ದು ನುಡಿ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ಪೂರತ್ನ ಪೂಜ್ಯ ಸಂಕಪ್ಪ ಅಜ್ಜನವರ ಕುರಿತು ಮಾರ್ಮಿಕವಾಗಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಶರಣರಿಗೆ, ದಾನಿಗಳಿಗೆ, ಪತ್ರಕರ್ತರ ಬಳಗಕ್ಕೆ ಸನ್ಮಾನಿಸಲಾಯಿತು. ಶ್ರೀಮಠದ ಉತ್ತರಾಧಿಕಾರಿಗಳಾದ ಸದಾಶಿವ ಶರಣರು ಸರ್ವರಿಗೆ ಅಭಿನಂದಿಸಿ ಭಕ್ತಿ ನಮನ ಸಲ್ಲಿಸಿದರು. ಶರಣರ ಬರುವ ಎಮಗೆ ಪ್ರಾಣ ಜೀವಾಳವಯ್ಯ ಎಂಬ ಬಸವಣ್ಣನವರ ವಚನ ನುಡಿದಂತೆ ಸುತ್ತಮುತ್ತಲಿನ ಅಪಾರ ಗ್ರಾಮಸ್ಥರು, ಭಕ್ತರು ಆಗಮಿಸಿ ನುಡಿ ನಮನ ಕಾರ್ಯಕ್ರಮಕ್ಕೆ ಶೋಭೆ ತಂದರು. ತೇಜ್ ಪ್ರಭು ನ್ಯೂಸ್, ಇಸ್ಲಾಂಪುರ್. ಮತ್ತೆ ಹುಟ್ಟಿದವರೆಲ್ಲ ಇರ್ಬೇಕಾದ್ರೆ ಮತ್ತೆ ಹಿಂದೆ ಬರೋ ಬೆಡ್ರೂಮ್ ಬೇಕು ಬೇಡ ರಾಜು, ಸಾಯಲೇಬೇಕಲ್ಲ, ಒಂದಿನ ಸಾಯಬೇಕು. ಹುಟ್ಟಿದ ಹುಳವೊಮ್ಮೆ ಸಾಯುವುದೋ, ಕಟ್ಟಿದ ಮಣಿಯೊಮ್ಮೆ ಬೀಳುವುದೋ, ಬಹು ಘಟವೋ ಗಾಳಿಪಟವೋ, ಹುಟ್ಟೇಕಂದ್ರೆ ಸಾಯಲೇಬೇಕು ಪುಣ್ಯಾತ್ಮರೇ. ಅದಕ್ಕಾಗಿ ಸಾಯುವುದೇ ಎಷ್ಟು ಆಯುಷ್ಯ ಓದಿತ್ತವೋ. ಬಹಳ ಮಂದಿ ಹೋಗ್ಯಾರ. ಬುದ್ಧಿಜೀವಿ 82 ವರ್ಷ ಬದುಕಿದ್ರು. ಆ ನಂತರ ತುಮಕೂರು ಸಿದ್ಧಗಂಗಾ ಮಹಾಸ್ವಾಮಿಗಳು 111 ವರ್ಷ ಬದುಕಿದ್ರು. ಬೂದಿಹಳ್ಳಿ ಮಹಾಸ್ವಾಮಿಗಳು 355 ವರ್ಷ ಬದುಕಿದ್ರು. ಇಲ್ಲೇ ನಿಮ್ಮೂರು, ನಿಮ್ಮ ತಾಲೂಕಾಗಿರ್ತಕ್ಕಂಥ ಅಂಕಲಿ ಅಡಿವಪ್ಪಜ್ಜ 777 ವರ್ಷ ಬದುಕಿದ್ರು. ದೇ ಬಿಡಬೇಕ. ಆಮೇಲೆ ಧಾರವಾಡ ಜಿಲ್ಲಾ, ಧಾರವಾಡ ತಾಲೂಕು ಯಮ್ಮನೂರ್ ಅಂತ ಊರ್ ಐತೆ, 1400 ವರ್ಷ ಬದುಕಿದ್ದ ಚಾಂಗದೇವ. ಒಂದನ್ನ ಬಿಡಬೇಕ. ಇದು ಸಾಯುವರ ಲೋಕ, ಮೃತ್ಯು ಲೋಕ ಎಂಬುದು ಕರ್ತಾರಣ ಕಮ್ಮಟವಯ್ಯ. ಇಲ್ಲಿ ಬಂದವರೆಲ್ಲ ಸಾಯಲೇಬೇಕು ನೋಡಿ. ನೀ 8 ದಿನ ಇರುತ್ತೆ ಅಂತ ಆಯುಷ್ಯವ, ಆದ್ರೆ ತಪಸ್ಸು ಮಾಡಿ, ಧ್ಯಾನ ಮಾಡಿ, ಅನುಷ್ಠಾನ ಮಾಡಿ, ಏನ್ ಮಾಡ್ತೀವಿ ಮಾಡ. ಒಂದಿನ ಆಗಿರ್ತಕ್ಕಂಥ ಇಲ್ಲಿ ಮಂಡಿ ಊರಿ ಬಂಡಿ ಏರ್ಲೇಬೇಕು. ಯಾರು ಸ್ವಾಮಿ ಆಗಲಿ, ಸಂತ ಆಗಲಿ, ಯಾರು CM ಆಗಲಿ, PM ಆಗಲಿ, ರಾಷ್ಟ್ರಪತಿ ಆಗಲಿ, ಆಟೋಮೆಟಿಕ್ ಸಾಯಲೇಬೇಕು. APJ ಅಬ್ದುಲ್ ಕಲಾಂ ಭಾಷಣ ಮಾಡಕ್ ಹೋಗೋ ಮುಂದೆ ಪಾರ್ಯದಾಗ ಮುಡಿಚಿ ಬಿದ್ದು ಸತ್ತು ಹೋದ್ರು. ಹೌದು ನೋಡ್ರಿ, ಪಾರ್ಯದಾಗ ಇನ್ನ ಏನಾಗೈತಿ, ಭಾಷಣದಲ್ಲಿ ಏನೋ ಒಂದು ರೋಗ ಇಲ್ಲ ಅವ್ರಿಗೆ, ಶುಗರ್ ಇಲ್ಲ, BP ಇಲ್ಲ, ಏರುವಾಗ ಸತ್ತು ಹೋದ್ರೆ ಹಂಗ ನಾವು ಸಾಯಲೇಬೇಕ. ಇದು ಸಾವಿರ ಲೋಕ. ಅದಕ್ಕಾಗಿ ಪುಣ್ಯಾತ್ಮರೇ, ದೇಹ ಹುಟ್ಟೈತಂದ್ರೆ ಸಾಯ್ತೈತಿ, ಆತ್ಮ ಸಾಯಂಗಿಲ್ಲ, ಹುಟ್ಟಂಗಿಲ್ಲ. ಅದಕ್ಕಾಗಿ ಮಹಾತ್ಮರು ಅವ್ರ ಸಾವ ಅವ್ರ ಹೆಂಗಂದ್ರ ಮರಣವೇ ಮಹಾನವಮಿ ಅಂದಂಗ ಹಂಗಿರ್ತೈತಿ ಪುಣ್ಯಾತ್ಮರೇ. ಎಲ್ಲಾರ್ದಾಗಿರ್ತಕ್ಕಂಥ ಪುಣ್ಯತಿಥಿ ಮಾಡ್ತಾರ, ನುಡಿ ನಮನ ಮಾಡ್ತಾರ. ನಮ್ಮ ಅಪ್ಪ ನಮ್ಮ ಊರ್ ಹತ್ರ ಬಿಡಿಸ್ ಹೇಳ್ತಾನೆ, ಹೆಂಗ್ ಮಾಡ್ತಾರ ಸಾಹೇಬ ಪತ್ರಕರ್ತ ನಗಾತಿದ್ದೀನಿ. ಅವ್ನು ಸುಳಿಮಗ ಆದ್ರಿಲ್ಲ, ಅವಾಗಿದ್ದಾವ ಬಂದಾಗ ಭಾಳ ಮಂದಿ ಮಣ್ಣು ಕೊಟ್ಟ ನೀವು ಹಂಗ ಅವ ಹಂಗ ಇರಾಮರಿ ಲಕ್ಷ ಕೊಡಿ. ಯಾರು ನಾವು ಪುಣ್ಯತಿಥಿ ಮಾಡಂಗಿಲ್ಲ, ಯಾಕೆ ಮಾಡಂಗಿಲ್ಲ, ಹಂಗ ಮಾಡಿಲ್ಲ ನಾವ ಒಟ್ಟ ಸಾಯುವುದಲ್ಲ. ಹಂಗ ನಾವು ಮಾಡಿಲ್ಲ. ಸಂಕಪ್ಪಜ್ಜ ಸಂಸಾರದಲ್ಲಿ ಇದ್ರು ಸಹಿತ ಆದ್ರೆ ತನಗೆ ಹಚ್ಕೊಂಡಿರ್ಕಿಲ್ಲ. ಯಾಕ? ಸಂಸಾರ ಮಿಥ್ಯೆ ಐತಿ, ಸಂಸಾರ ಮಿಥ್ಯ ಐತಿ, ಬ್ರಹ್ಮ ಸತ್ಯ ಐತಿ.
ಅಡಿಯಪ್ಪಜ್ಜ ಬಾಳೆ ಎದ್ದ ಸತ್ಯದ ಅರುಣನ ಸಂಸಾರ ನಿತ್ಯ ನಿತ್ಯ ಎಲ್ಲ ಮಾಡಿ ಸಂಕೇರಿಸಾಗಿರ್ತಕ್ಕಂಥ ಮಾಡಿದ ಪೂಜೆ ನಾನು ನೋಡಿದ ಅದನ್ನ. ನಾನು ಇಲ್ಲಿ ಮಾಡೋದು ಬಹಳ ಸರಿ ಆಗಿರ್ತಕ್ಕಂಥ ಬಂದವ. ಇತ್ತಿತ್ತಲಾಗೆ ಒಂದು 5-6 ವರ್ಷ ಬಂದಿಲ್ಲ ಈ ಮಂಟಪದ ಆದಂದ ಬಂದೇ ಇಲ್ಲ, ಹೋಗಿಲ್ಲ, ಬಹಳ ದಿನ ಆಗಿದೆ. ಪುಣ್ಯಾತ್ಮರೇ ಅವ್ರು ಯಾವಾಗಲೂ ಆಗಿರ್ತಕ್ಕಂಥ ನಾಮಸ್ಮರಣೆ, ಯಾವಾಗಲೂ ಚಿಂತನೆ ನಾಮಸ್ಮರಣೆನ ಮಾಡಬೇಕು. ನರಜನ್ಮ ಬಂದಾಗ ನಾಲಿಗೆ ಇದ್ದ ಕೃಷ್ಣ ಎನ್ನಬಾರದೆ, ಒಮ್ಮೆ ಆದ ಕೃಷ್ಣ ಮುಕುಂದ ಮೃಗರ ಗೋಪಾಲ ಗೋವಿಂದ ಶ್ರೀಹರಿ ಬಸವ ಬಸವ ಎಂದರೆ ದೆಸೆಗಟ್ಟು ಹೋಗುದು ಪಾಪ. ಒಮ್ಮೆ ಬಸವ ಅನ್ನು ಬಸವ ಎಂಬುದು 3 ಅಕ್ಷರ, ಜೀವನ ಎಂಬುದು 3 ಅಕ್ಷರ, ಬದುಕು ಎಂಬುದು 3 ಅಕ್ಷರ, ಜನನ ಎಂಬುದು 3 ಅಕ್ಷರ, ವಿಠಲ ಎಂಬುದು 3 ಅಕ್ಷರ, ಮಾನವ ಎಂಬುದು 3 ಅಕ್ಷರ, ಮರಣ ಎಂಬುದು 3 ಅಕ್ಷರ, ಮುಕ್ತಿ ಎಂಬುದು 3 ಅಕ್ಷರ. ಒಮ್ಮೆ ಬಸವಣ್ಣ ಶ್ರೀ ಗುರು ಬಸವಲಿಂಗಾಯ ನಮ ಒಮ್ಮೆ ಅನ್ನಿ ನಿನ್ನ ಪಾಪ ದಿಸೆಗಟ್ಟು ಹೋಗ್ತಂತ ಹೇಳಿದ ನರಜನ್ಮ ಬಂದಾಗ ನಾಲಿಗೆ ಇದ್ದ ಕೃಷ್ಣ ಎನ್ನಬಾರದಿಂದ. ಇದು ಪುರಂದಾಸರು ಕನಕದಾಸರು ನೈವೇದ್ಯ ದಾಸರು ನಾವು ದಾಸರು. ಕಾಸು ಕೌಡಿ ಕಾಲಿ ಒದ್ದು ಈಶನ ವಲಸ ಬಂದ ದಾಸರು ನಾವು, ಹರಿದಾಸರು ಅಂತ ಪುರಂದಾಸರು ಪದ್ಯ ಬರೀತಾರೆ. ಪುಣ್ಯಾತ್ಮರೇ ದಾಸರು ನಾವು. ಯಾವ ಕನಕದಾಸರು, ಪುರಂದಾಸ, ನೈವೇದ್ಯ ದಾಸ, ವಿಜಯದಾಸರು ಎಲ್ಲರೂ ದಾಸರು. ಕಾಸು ಕವಡಿ ಕಾಲಿ ಒದ್ದು, ಬಂಗಾರ ಬೆಳ್ಳಿ ರೊಕ್ಕ ಕಾಲೇ ಒದ್ದು ಬಂದವ್ರೆ ಯಾರು? ಕನಕ. ಹಂಡೆ ಗಂಟ್ಲೆ ಬಂಗಾರ ಹಚ್ಚಿದ್ರು. ಈಗ ನೋಡಿದ್ರೆ ಮಣ್ಣು ನಿಧಿ ಹತ್ತೈತಿ ಲಕ್ಕುಂಡ್ಯಾಗ, ಜಗಳ ಹತ್ತೈತಿ ನೋಡಿಲ್ಲ? 6 ತೊಲೆ 6 ಗ್ರಾಮ ಹತ್ತೈತಿ, 6 ಕಿಲೋ 6 ಗ್ರಾಮ ಹತ್ತೈತಿ, ಜಗಳ ಹತ್ತೈತಿ ಬಂಗಾರ. ಅವರು ಕಾಸು ಕವಡಿ ಕಾಲಿನೊಂದು ಈಶನ ವಲಸ ಬಂದ ದಾಸರು ಹರಿದಾಸರು ಅಂತ ಹಾಡಿದಂಗ ಮನುಷ್ಯನಾಗಿರ್ತಕ್ಕಂಥ ನಾವು ನರಜನ್ಮ ಬಂದೈತಂದ್ರ ಪರಮಾತ್ಮ ನಾಮಸ್ಮರಣೆ ಹಾಳು ಮಾಡಿ ಪದೇ ಪದೇ ಹೇಳ್ತಾರೆ. ಕೊನೆ ಜನ್ಮದ ಈ ಜನ್ಮದಲ್ಲಿ ಈಗ ಸಾವಂದ್ರ ಗ್ರಾಮದಲ್ಲಿ ಮುಕ್ತಿ ಮಠದ ಬಾಲಯ್ಯನವರ ಸಂಕಪ್ಪತ್ತನ ಅಂತ್ಯಕ್ರಿಯೆಯನ್ನ ಈಗ 16 ತಾರೀಕು ಆಯ್ತಲ್ಲ, ಇವತ್ತಿಗೆ 11 ದಿವಸ ಆಯ್ತು.